ಹಾಯ್, ನಾವಿವತ್ತು ಗೋಲ್ಡ್ ಫಿಶ್ನ ಹೇಗೆ ಕೇರ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದು, ಗೋಲ್ಡ್ ಫಿಶ್ನ ಯಾವತ್ತೂ ಬೌಲಲ್ಲಿ ಇಡಬೇಡಿ. ಹೌದು, ಗೋಲ್ಡ್ ಫಿಶ್ಗಳು ಬೌಲಲ್ಲಿ ಇರೋದಿಲ್ಲ. ಎರಡನೇದು, ಗೋಲ್ಡ್ ಫಿಶ್ಗಳಿಗೆ ಸ್ವಿಮ್ ಮಾಡೋದಕ್ಕೆ ತುಂಬಾ ಆ್ಯಂಪಲ್ ಸ್ಪೇಸ್ ಬೇಕು. ಹೌದು, ನಿಮಗೆ ತುಂಬ ಒಳ್ಳೆ ಸ್ಪೇಸ್ ಇದ್ದರೆ ಮಾತ್ರ ಆ ಗೋಲ್ಡ್ ಫಿಶ್ನ ಒಳ್ಳೆ ಗ್ರೋತ್ನ, ಕಲರೇಷನ್ನ ನೋಡೋದಕ್ಕೆ ಸಾಧ್ಯ. ಹೌದು, ನೀವು ಯೂಶ್ವಲಿ ಒಂದು ಗೋಲ್ಡ್ ಫಿಶ್ ಅಥವಾ ಒಂದು ಪೇರ್ ಆಫ್ ಗೋಲ್ಡ್ ಫಿಶ್ಗೆ 2 ಫೀಟ್ ಟ್ಯಾಂಕು 2.5 ಫೀಟ್ ಟ್ಯಾಂಕ್ ಇಡೋದು ಬೆಟರ್. ಯಾಕೆ ಅಂದರೆ ಇದು ತಿನ್ನೋದು ಜಾಸ್ತಿ, ಗಲೀಜು ಮಾಡೋದು ಜಾಸ್ತಿ. ಮೂರನೇದು, ಗೋಲ್ಡ್ ಫಿಶ್ಗೆ ಯಾವಾಗಲೂ ಟ್ಯಾಂಕ್ ವಾಟರ್ ಟೆಂಪರೇಚರ್ ಬಂದು 20ಇಂದ 25 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಇದ್ದಷ್ಟು ಬೆಟರ್. ಗೋಲ್ಡ್ ಫಿಶ್ಗಳಿಗೆ ತುಂಬ ಕೋಲ್ಡ್ ಇದ್ರೂ ಆಗಲ್ಲ, ತುಂಬ ಜಾಸ್ತಿ ಹೀಟ್ ಆದರೂ ಆಗಲ್ಲ, ಅದು ಬೇಗ ಸ್ಟ್ರೆಸ್ ಆಗಿಬಿಡುತ್ತೆ. ಹಾಗೆ ಗೋಲ್ಡ್ ಫಿಶ್ಗೆ ಸ್ಲೋ ಕರೆಂಟ್ ಫಿಲ್ಟ್ರೇಷನ್ ಇದ್ದರೆ ತುಂಬಾ ಒಳ್ಳೆಯದು. ಅಂದರೆ ಗೋಲ್ಡ್ ಫಿಶ್ಗಳಿಗೆ ತುಂಬ ಹೆವಿ ಫ್ಲೋ ಇದ್ದರೆ ಆಗೋದಿಲ್ಲ, ಬೇಗ ಸ್ಟ್ರೆಸ್ ಆಗಿಬಿಡ್ತಾವೆ ಅವು. ಸೊ ನೀವು ಗೋಲ್ಡ್ ಫಿಶ್ಗಳಿಗೆ ಯಾವಾಗಲೂ ಲೋ ಕರೆಂಟ್ ಇರೋವಂಥ ಒಂದು ಫಿಲ್ಟ್ರೇಷನ್ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗೆ ಗೋಲ್ಡ್ ಫಿಶ್ಗೆ ಡೈಲಿ ಒನ್ಸ್ ಆರ್ ಟ್ವೈಸ್ ಫೀಡ್ ಮಾಡಿ. ಅದು ನೀವು ಫೀಡ್ ಮಾಡಿ 2 ನಿಮಿಷದೊಳಗಡೆ ಎಲ್ಲ ಊಟ ಖಾಲಿ ಆಗೋ ಹಾಗೆ ಫೀಡ್ ಮಾಡಬೇಕು. ದಯವಿಟ್ಟು ಗೋಲ್ಡ್ ಫಿಶ್ಗಳಿಗೆ ಓವರ್ ಫೀಡಿಂಗ್ ಮಾಡಬೇಡಿ. ಮತ್ತಿನ್ನೊಂದೇನಪ್ಪ ಅಂದರೆ, ಗೋಲ್ಡ್ ಫಿಶ್ಗಳಿಗೆ ಆದಷ್ಟು ಸಿಂಕಿಂಗ್ ಪೆಲೆಟ್ನ ಕೊಡಿ. ನೀವು ಫ್ಲೋಟಿಂಗ್ ಪೆಲೆಟ್ನ ಕೊಟ್ಟಾಗ ಏನಾಗುತ್ತೆ, ಅದು ಫುಡ್ ಜೊತೆಗೆ ಏನು ಕೂಡ ಗಲ್ಪ್ ಮಾಡಿದಾಗ ಸ್ವಿಮ್ ಬ್ಲಾಡರ್ ಡಿಸೀಸ್ ಅಂತ ಹೇಳ್ತೀವಿ, ಅದು ಬರೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು ಗೋಲ್ಡ್ ಫಿಶ್ ಕೇರ್ ಟಿಪ್ಸ್ ಆಗಿತ್ತು. ಮತ್ತೆ ಸಿಗೋಣ.